ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1058 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 21, 22, 23 ಫೆಬ್ರವರಿ 2026. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆ, ಪ್ರೌಢಾವಸ್ಥೆ ಮತ್ತು ಗರ್ಭಿಣಿಯರಿಗೆ ಭಾರತದ ಸಾರ್ವತ್ರಿಕ ರೋಗ ನಿರೋಧಕ ಕಾರ್ಯಕ್ರಮದಲ್ಲಿ ಯಾವ ಲಸಿಕೆಯನ್ನು TD ಲಸಿಕೆ ಬದಲಾಯಿಸಿದೆ? ದ TD ವ್ಯಾಕ್ಸಿನ್ ಹ್ಯಾಸ್ ರೀಪ್ಲೇಸ್ಡ್ ವಿಚ್ ವ್ಯಾಕ್ಸಿನ್ ಇನ್ ಇಂಡಿಯಾಸ್ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಫಾರ್ ಅಡೋಲಸೆಂಟ್ಸ್ ಆ್ಯಂಡ್ ಪ್ರೆಗ್ನೆಂಟ್ ವಿಮೆನ್. ಸೊ ಪ್ರೆಗ್ನೆಂಟ್ ವಿಮೆನ್ ಆಗಿರ್ಬೋದು ಮತ್ತು ಅಡೋಲಸೆಂಟ್ಸ್ ಆಗಿರ್ಬೋದು, ಅವ್ರಿಗೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಇದು ಕೇಂದ್ರ ಸರ್ಕಾರದ ಒಂದು ಲಸಿಕಾ ಕಾರ್ಯಕ್ರಮವಾಗಿರುತ್ತೆ. ಈ ಒಂದು ಲಸಿಕಾ ಕಾರ್ಯಕ್ರಮದಲ್ಲಿ ಈಗ ಒಂದು ಹೊಸ ವ್ಯಾಕ್ಸಿನನ್ನು ಸೇರಿಸಿರ್ತಾರೆ. ಆ ಹೊಸ ವ್ಯಾಕ್ಸಿನನ್ನು ನಾವು TD ವ್ಯಾಕ್ಸಿನ್ ಅಂತ ಹೇಳ್ತೇವೆ. ಈ TD ವ್ಯಾಕ್ಸಿನ್ ಮುಂಚೆ ಇದ್ದಂತಹ ಯಾವ ಲಸಿಕೆಯನ್ನು ಬದಲಾಯಿಸಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಮುಂಚೆ ಟೆಟನಸ್ ಟಾಕ್ಸಾಯ್ಡನ್ನು ಕೊಡ್ತಾ ಇದ್ರು. ಆ ಒಂದು ಟೆಟನಸ್ ಟಾಕ್ಸಾಯ್ಡ್ನ ಬದಲಾಗಿ ಈಗ TD ವ್ಯಾಕ್ಸಿನನ್ನು ಕೊಡ್ತಕ್ಕಂಥ ಬದಲಾವಣೆಯನ್ನು ಮಾಡಲಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲಲ್ಲಿ TD ವ್ಯಾಕ್ಸಿನ್ ಅಂದರೆ ಏನು ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಲಾಂಚಸ್ ಟೆಟನಸ್ ಆ್ಯಂಡ್ ಡಿಪ್ತೀರಿಯಾ ವ್ಯಾಕ್ಸಿನ್. ಸೊ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ವತಿಯಿಂದ 2 ವ್ಯಾಕ್ಸಿನ್ಸ್ ಒತ್ತಿಗೆ ಕೊಡ್ತಾರೆ. ಅದನ್ನು ನಾವು ಟೆಟನಸ್ ಧನುರ್ವಾಯು ಅಂತ ಹೇಳ್ತೇವೆ, ಇನ್ನೊಂದನ್ನು ಡಿಪ್ತೀರಿಯಾ ಲಸಿಕೆ ಅಂತ ಹೇಳ್ತೇವೆ. ಸೊ ಇದನ್ನು ಈಗ ಕೇಂದ್ರ ಆರೋಗ್ಯ ಸಚಿವಾಲಯದ ವತಿಯಿಂದ ಲಾಂಚ್ ಮಾಡಲಾಗಿರುತ್ತೆ. ಸೊ ಈ ವ್ಯಾಕ್ಸಿನನ್ನು ನಾವು TD ವ್ಯಾಕ್ಸಿನ್ ಅಂತ ಹೇಳ್ತೇವೆ. T ಫಾರ್ ಟೆಟನಸ್ ಆ್ಯಂಡ್ D ಫಾರ್ ಡಿಪ್ತೀರಿಯಾ. ಸೊ ಎರಡನ್ನು ಒಟ್ಟಿಗೆ ಸೇರಿಸಿ ನಾವು TD ವ್ಯಾಕ್ಸಿನ್ ಅಂತ ಕರಿತೇವೆ. ಈ TD ವ್ಯಾಕ್ಸಿನ್ ನಮ್ಮನ್ನು ಟೆಟನಸ್ ಧನುರ್ವಾಯು ವಿರುದ್ಧವಾಗಿ ನಮ್ಮನ್ನು ರಕ್ಷಣೆ ಮಾಡುತ್ತೆ, ಡಿಪ್ತೀರಿಯಾ ವಿರುದ್ಧವಾಗಿ ಕೂಡ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಇಟ್ ರೀಪ್ಲೇಸಸ್ ಅರ್ಲಿಯರ್ ಟೆಟನಸ್ ಟಾಕ್ಸಾಯ್ಡ್ ವ್ಯಾಕ್ಸಿನ್. ಸೊ ಇದಕ್ಕಿಂತ ಮುಂಚೆ ಟೆಟನಸ್ ಟಾಕ್ಸಾಯ್ಡ್ ಅಂತಕ್ಕಂಥ ಒಂದು ಲಸಿಕೆ ಕೊಡ್ತಾ ಇದ್ರು. ಸೊ ಆ ಒಂದು ಲಸಿಕೆಯನ್ನು ಈಗ TD ವ್ಯಾಕ್ಸಿನಿಂದ ಈಗ ರಿಪ್ಲೇಸನ್ನು ಮಾಡಲಾಗಿರುತ್ತೆ. ಸೊ ಯಾರ್ಯಾರಿಗೆ ಕೊಡ್ತಾರೆ ಈ ವ್ಯಾಕ್ಸಿನ್ ಅಂದರೆ ಅಡೋಲಸೆಂಟ್ ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥವ್ರಿಗೆ, ಪ್ರೆಗ್ನೆಂಟ್ ವಿಮೆನ್ ಗರ್ಭಿಣಿಯರಿಗೆ, ಈ ಇಬ್ಬರ ಒಂದು ಕ್ಯಾಟಗರಿಗೆ ನೀಡಲಾಗುತ್ತೆ. ಆ್ಯಂಡ್ ಅಡಲ್ಟ್ಸ್ ರಿಕ್ವೈರಿಂಗ್ ಬೂಸ್ಟರ್ ಡೋಸ್ ಅಂದರೆ ಯಾರ್ಯಾರಿಗೆ ಬೂಸ್ಟರ್ ಡೋಸ್ ಅಗತ್ಯವಿರುತ್ತೆ ಆ ರೀತಿಯ ಬೂಸ್ಟರ್ ಡೋಸ್ ಅಗತ್ಯವಿರತಕ್ಕಂಥ ವಯಸ್ಕರಿಗೂ ಕೂಡ ಈ ಒಂದು TD ವ್ಯಾಕ್ಸಿನನ್ನು ನೀಡಲಾಗುತ್ತೆ. ಸೊ ಈಗ ವಾಟ್ ಯು ಮೀನ್ ಬೈ ಟೆಟನಸ್? ಟೆಟನಸ್ ಅಂತಕ್ಕಂಥದ್ದು ಒಂದು ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಆ ಒಂದು ಬ್ಯಾಕ್ಟೀರಿಯಮನ್ನು ನಾವು ಕ್ಲಾಸ್ಟ್ರೀಡಿಯಂ ಟೆಟನಿ ಅಂತ ಹೇಳ್ತೇವೆ. ಸೊ ಇದು ನಮ್ಮ ದೇಹವನ್ನು ಈ ಕಟ್ಸ್ ಮತ್ತು ವೂಂಡ್ಸ್, ಏನಾದರೂ ನಮಗೆ ಗಾಯಗಳಾದಾಗ ಮತ್ತು ಕಡಿತಗಳಾದಾಗ ಅದರ ಮುಖಾಂತರ ನಮ್ಮ ದೇಹದ ಒಳಗಡೆ ಬರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಪಂಕ್ಚರ್ ಇಂಜುರೀಸ್ ಅಂದರೆ ನಮ್ಮ ಉಗುರುಗಳಾಗಿರ್ಬೋದು ಅಥವಾ ಏನಾದರೂ ಸ್ಪ್ಲಿಂಟರ್ಸ್ ಆಗಿರ್ಬೋದು, ಏನಾದರೂ ಬ್ರೇಕ್ ಆಗಿದ್ದಾಗ ಅದರ ಮುಖಾಂತರ ನಮ್ಮ ದೇಹಕ್ಕೆ ಒಳಗಡೆ ಬರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಇದಾಗಿರುತ್ತೆ. ಸೊ ಈ ಒಂದು ಬ್ಯಾಕ್ಟೀರಿಯಾ ಏನಿದೆ, ಇಟ್ ಬರ್ನ್ಸ್ ಮತ್ತು ಆ್ಯನಿಮಲ್ ಬೈಟ್ಸ್ ಅಂದರೆ ಸುಟ್ಟ ಗಾಯಗಳಾಗಿರ್ಬೋದು ಮತ್ತು ಪ್ರಾಣಿಗಳೇನಾದರೂ ಕಡ್ದಿದ್ದಾರೆ ಅದರ ಮುಖಾಂತರ ಕೂಡ ದೇಹದ ಒಳಗಡೆ ಬರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಇಟ್ ಈಸ್ ಕಾಮನ್ ಇನ್ ಕಂಟ್ಯಾಮಿನೇಟೆಡ್ ಸಾಯಿಲ್, ಡಸ್ಟ್ ಅಂಡ್ ಮೆನ್ಯೂರ್. ಕಲುಷಿತ ಮಣ್ಣು, ಧೂಳು ಮತ್ತು ಗೊಬ್ಬರದಲ್ಲಿ ಇದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾಯಿಲೆ ಬಂದಾಗ ಸಿಂಪ್ಟಮ್ಸ್ ಹೇಗಿರುತ್ತೆ, ರೋಗ ಲಕ್ಷಣಗಳು ಹೇಗಿರುತ್ತೆ ಅಂದರೆ ಮಸಲ್ ಸ್ಟಿಫ್ನೆಸ್ ಬರುತ್ತೆ, ಅಂದರೆ ಸ್ನಾಯುಗಳು ಬಿಗಿತಕ್ಕೆ ಒಳಪಡುತ್ತೆ. ಸೊ ಇನ್ಫ್ಯಾಕ್ಟ್ ನಮ್ಮ ಲೋವರ್ ಜಾ, ಮ್ಯಾಂಡಿಬಲ್ ಅಂತ ಹೇಳ್ತೇವೆ. ಸೊ ನಮ್ಮ ಇಡೀ ತಲೆಯ ಭಾಗದಲ್ಲಿ ಚಲಿಸ್ತಕ್ಕಂಥ ಏಕೈಕ ಮೂಳೆ ಮ್ಯಾಂಡಿಬಲ್ ಆಗಿರುತ್ತೆ. ಬಟ್ ಟೆಟನಸ್ ಬಂದಾಗ ಈ ಮೂಳೆ ಕೂಡ ಸ್ಟಕ್ ಆಗುತ್ತೆ. ಆ ಕಾಯಿಲೆಯನ್ನು ನಾವು ಲಾಕ್ ಜಾ ಅಂತ ಕರಿತೇವೆ. ಅಂದರೆ ನಮ್ಮ ಜಾ ಅಂತಕ್ಕಂಥದ್ದು ಲಾಕ್ ಆಗುತ್ತೆ, ನಾವು ಮಾತಾಡಲಿಕ್ಕೂ ಆಗೋದಿಲ್ಲ, ತಿನ್ನಲಿಕ್ಕೂ ಆಗೋದಿಲ್ಲ. ಸೊ ಈ ಒಂದು ಕಂಡೀಷನನ್ನು ನಾವು ಟೆಟನಸ್ ಕಾಯಿಲೆ ಬಂದಾಗ ನೋಡ್ಬೋದಾಗಿರುತ್ತೆ. ಆ್ಯಂಡ್ ಪೇನ್ಫುಲ್ ಮಸಲ್ಸ್ ಅಂದರೆ ಸ್ನಾಯುಗಳಲ್ಲಿ ನೋವಾಗ್ತಕ್ಕಂಥದ್ದು, ಡಿಫಿಕಲ್ಟಿ ಇನ್ ಸ್ವಾಲೋಯಿಂಗ್, ನುಂಗಲು ಕಷ್ಟ. ಆಬ್ವಿಯಸ್ಲಿ ಯಾವಾಗ ನಮ್ಮ ಮ್ಯಾಂಡಿಬಲ್ ಕ್ಲೋಸ್ ಆಗುತ್ತೆ ನಮಗೆ ಸ್ವಾಲೋಯಿಂಗ್ ಮಾಡ್ತಕ್ಕಂಥದ್ದು ಕಷ್ಟವಾಗುತ್ತೆ. ಸೊ ಇದೆಲ್ಲದರ ಜೊತೆಗೆ ಬ್ರೀತಿಂಗ್ ಪ್ರಾಬ್ಲಮ್ಸ್ ಅಥವಾ ಉಸಿರಾಟದ ತೊಂದರೆಗಳನ್ನು ಕೂಡ ಅನುಭವಿಸಬೇಕಾಗಿರುತ್ತೆ. ಸೊ ಹಾಗಿದ್ರೆ ವಾಟ್ ಆರ್ ದಿ ಕಾಂಪ್ಲಿಕೇಶನ್ಸ್? ಇದರಿಂದ ಆಗ್ತಕ್ಕಂಥ ತೊಡಕುಗಳೇನು ಅಂತ ನಾವಿಲ್ಲಿ ನೋಡೋದಾದರೆ, ರೆಸ್ಪಿರೇಟರಿ ಫೇಲ್ಯೂರ್ ಆಗುತ್ತೆ, ಅಂದರೆ ಉಸಿರಾಟದ ವೈಫಲ್ಯ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬೋನ್ ಫ್ರ್ಯಾಕ್ಚರ್, ಮೂಳೆಗಳ ಮುರಿತ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ಇಟ್ ಈಸ್ ಫೇಟಲ್ ಇಫ್ ಇಟ್ ಈಸ್ ನಾಟ್ ಟ್ರೀಟೆಡ್. ಇದನ್ನು ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡದಿದ್ದರೆ ಇದು ಮಾರಣಾಂತಿಕವಾಗಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದನ್ನು ಪ್ರಿವೆಂಟ್ ಮಾಡೋದು ಹೇಗೆ? ಮುಂಚೆ TT ವ್ಯಾಕ್ಸಿನ್, ಟೆಟನಸ್ ಟಾಕ್ಸಾಯ್ಡ್ ವ್ಯಾಕ್ಸಿನನ್ನು ಕೊಡ್ತಾ ಇದ್ರು. ಸೊ ಅದನ್ನು ರೀಪ್ಲೇಸ್ ಮಾಡಿ ಇವಾಗ TD, ಟೆಟನಸ್ ಮತ್ತು ಡಿಪ್ತೀರಿಯಾ ಒಟ್ಟಿಗೆ
ಮಗುಗೆ ಕೊಡ್ತಕ್ಕಂಥ ಒಂದು ವ್ಯಾಕ್ಸಿನನ್ನು ನೀಡಲಾಗುತ್ತೆ. ಸೊ ಈಗ ನಾವು ಡಿ ಪಿ ಟಿ ಮುಖಾಂತರ ಕೂಡ ನಾವು ಇದನ್ನು ಟ್ರೀಟ್ ಮಾಡ್ಬೋದಾಗಿರುತ್ತೆ ಅಥವಾ ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. DPT ಅಂದರೆ ಡಿಪ್ತೀರಿಯಾ, ಪರ್ಟಿಸಿಸ್ ಮತ್ತು ಟೆಟನಸ್ ಏನಿರುತ್ತೆ, ಸೊ ಈ ಮೂರನ್ನು ಹೊಂದಿರತಕ್ಕಂಥ ಒಂದು ಟ್ರೈವೆಲೆಂಟ್ ವ್ಯಾಕ್ಸಿನ್ ಆಗಿರುತ್ತೆ. ಸೊ ಈ ಮೂರರ ಮುಖಾಂತರ ನಾವು ಪ್ರಸ್ತುತವಾಗಿ TTಯನ್ನು ನಾವು ಟೆಟನಸ್ಸನ್ನು ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಟೆಟನಸ್ ಕಾಯಿಲೆಗೆ ಸಂಬಂಧಪಟ್ಟಂತೆ ಬೂಸ್ಟರ್ ಡೋಸನ್ನು ಎವ್ರಿ 10 ಇಯರ್ಸ್ ಅಂದರೆ ಪ್ರತಿ 10 ವರ್ಷಗಳಿಗೊಮ್ಮೆ ಬೂಸ್ಟರ್ ಡೋಸನ್ನು ತೆಗೆದುಕೊಳ್ಬೇಕಾಗಿರುತ್ತೆ. ಆ್ಯಂಡ್ ಪ್ರಾಪರ್ ವೂಂಡ್ ಕ್ಲೀನಿಂಗ್ ಅಂದರೆ ಏನಾದರೂ ಗಾಯಗಳಾದಾಗ ಅದನ್ನು ನಾವು ಕವರ್ ಮಾಡಿಕೊಡ್ಬೇಕು, ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರುತ್ತೆ. ಸೊ ಇಷ್ಟೆಲ್ಲ ಮಾಡಿದ್ರೆ ನಾವು ಟೆಟನಸ್ಸನ್ನು ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. ಸೊ ಎರಡನೇ ಕಾಯಿಲೆಯನ್ನು ನಾವು ಡಿಪ್ತೀರಿಯಾ ಅಂತ ಹೇಳ್ತೇವೆ. ಸೊ ಇದು ಕೂಡ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಆ ಬ್ಯಾಕ್ಟೀರಿಯಾವನ್ನು ನಾವು ಕಾರ್ನಿಬ್ಯಾಕ್ಟೀರಿಯಂ ಡಿಪ್ತೀರಿಯೆ ಅಂತ ಹೇಳ್ತೇವೆ. ಸೊ ಈ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ಇದು ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಅಂದರೆ ಉಸಿರಾಟ ಮಾಡಿದಾಗ ಆ ಒಂದು ಹನಿಗಳೇನಿರ್ತವೆ ಅದರ ಮುಖಾಂತರ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಕ್ಲೋಸ್ ಕಾಂಟ್ಯಾಕ್ಟ್ ಅಂದರೆ ನಿಕಟ ಸಂಪರ್ಕವನ್ನು ಹೊಂದಿದ್ದಾಗ ಕೂಡ ಈ ಒಂದು ಕಾಯಿಲೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಈ ಒಂದು ಕಾಯಿಲೆಯ ಸಿಂಪ್ಟಮ್ಸ್ ಏನು ಅಂದರೆ ಸೋರ್ ಥ್ರೋಟ್ ಅಂದರೆ ಗಂಟಲು ನೋವು ಜಾಸ್ತಿ ಆಗುತ್ತೆ, ಫೀವರ್ ಅಥವಾ ಜ್ವರ ಬರುತ್ತೆ, ಸ್ವೋಲನ್ ನೆಕ್ ಗ್ಲ್ಯಾಂಡ್ಸ್ ಅಂದರೆ ನಮ್ಮ ಗಂಟಲಲ್ಲಿರ್ತಕ್ಕಂಥ ಗ್ರಂಥಿಗಳು ಊದಿಕೊಳ್ತಕ್ಕಂಥದ್ದು. ಸಾಮಾನ್ಯವಾಗಿ ನಮ್ಮ ಗಂಟಲಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ, ಅದು ಊದಿಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಆ್ಯಂಡ್ ಥಿಕ್ ಗ್ರೇ ಕೋಟಿಂಗ್ ಇನ್ ಥ್ರೋಟ್, ನಮ್ಮ ಗಂಟಲಲ್ಲಿ ಬೂದು ಬಣ್ಣದ ಒಂದು ಲೇಪನದಂತೆ ಒಂದು ರಚನೆ ಆಗುತ್ತೆ. ಸೊ ಇದನ್ನು ನಾವು ಡಿಪ್ತೀರಿಯಾ ಗುಣಲಕ್ಷಣಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಕಾಂಪ್ಲಿಕೇಶನ್ಸ್ ಏನು ಅಂತ ನಾವು ನೋಡಿದ್ರೆ ಇಲ್ಲೂ ಕೂಡ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಹಾರ್ಟ್ ಡ್ಯಾಮೇಜ್ ಆಗುತ್ತೆ, ಅಂದರೆ ಹೃದಯದ ಸ್ನಾಯುಗಳಿಗೆ ಹಾನಿಯನ್ನು ಉಂಟಾಗ್ತಕ್ಕಂಥದ್ದು. ಈವನ್ ನಮ್ಮ ನರ್ವ್ಸ್ ಏನಿರುತ್ತೆ, ನರಗಳು ಕೂಡ ಹಾನಿಗೆ ಒಳಪಡ್ತಕ್ಕಂಥದ್ದು. ಆ್ಯಂಡ್ ಕ್ಯಾನ್ ಬಿ ಫೇಟಲ್ ಇಫ್ ಇಟ್ ಈಸ್ ನಾಟ್ ಟ್ರೀಟೆಡ್. ಇದು ಕೂಡ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡದಿದ್ದರೆ ಇದು ಕೂಡ ಒಂದು ಮಾರಣಾಂತಿಕವಾಗಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಕೃತಕ ಬುದ್ಧಿಮತ್ತೆ ಸಹಕಾರದ ಕುರಿತಾದ ನವದೆಹಲಿ ಘೋಷಣೆಯನ್ನು ಅನುಮೋದಿಸಿದ ಬಾಂಗ್ಲಾದೇಶ ಡ್ಯಾಶ್ ಸಹಿ ಮಾಡಿದ ರಾಷ್ಟ್ರವಾಗಿದೆ. ಬಾಂಗ್ಲಾದೇಶ್ ಬಿಕಮ್ ದಿ ಡ್ಯಾಶ್ ಸಿಗ್ನೇಟರಿ ಕಂಟ್ರಿ ಟು ಎಂಡೋರ್ಸ್ ದ ನ್ಯೂ ಡೆಲ್ಲಿ ಡಿಕ್ಲರೇಷನ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋಆಪರೇಷನ್. ಸೊ ಇತ್ತೀಚೆಗೆ ನಡೆದಿರ್ತಕ್ಕಂಥ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ ಏನಿರುತ್ತೆ, ಸೊ ಈ ಒಂದು ಸಂದರ್ಭದಲ್ಲಿ ಒಂದು ಡೆಹಲಿ ಡಿಕ್ಲರೇಷನನ್ನು ಅಡಾಪ್ಟ್ ಮಾಡಿಕೊಳ್ಳಲಾಗಿರುತ್ತೆ. ಸೊ ಈ ಒಂದು ಡೆಹಲಿ ಡಿಕ್ಲರೇಷನಲ್ಲಿ ಬಾಂಗ್ಲಾದೇಶ್ ಕೂಡ ಒಂದು ಸಹಿ ಹಾಕಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಬಾಂಗ್ಲಾದೇಶ ಸಹಿ ಹಾಕಿರ್ತಕ್ಕಂಥ ಎಷ್ಟನೇ ರಾಷ್ಟ್ರ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 89ನೇ ರಾಷ್ಟ್ರವಾಗಿ ನಾವು ಬಾಂಗ್ಲಾದೇಶವನ್ನು ನೋಡ್ಬೋದಾಗಿರುತ್ತೆ. ಏನಿದು ಡೆಲ್ಲಿ ಡಿಕ್ಲರೇಷನ್ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ನೋಡೋಣ. ಸೊ ಈ ಒಂದು ಡೆಲ್ಲಿ ಡಿಕ್ಲರೇಷನ್ ಆಗಿರ್ತಕ್ಕಂಥದ್ದು ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ ಏನು ನಡೀತಾ ಇದೆ, ಆ ಒಂದು ಶೃಂಗಸಭೆಯಲ್ಲಿ ಅನುಮೋದಿಸಲ್ಪಟ್ಟಿರ್ತಕ್ಕಂಥ ಒಂದು ಡಿಕ್ಲರೇಷನನ್ನು ನಾವು ದೆಹಲಿ ಡಿಕ್ಲರೇಷನ್ ಅಂತ ಕರಿತೇವೆ. ಇದಕ್ಕೆ ಬಾಂಗ್ಲಾದೇಶ 89ನೇ ಸಹಿ ಹಾಕಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಏನಿದರ ಸಮ್ಮಿಟ್ನ ಒಂದು ಓವರ್ವ್ಯೂ ಏನು ಅಂತ ನಾವು ನೋಡೋದಾದರೆ, ಈ ಸಮ್ಮಿಟ್ ನಡೆದಿರ್ತಕ್ಕಂಥದ್ದು ಭಾರತ ದೇಶದ ನವದೆಹಲಿಯಲ್ಲಿ ಈ ಶೃಂಗಸಭೆ ನಡೆದಿರುತ್ತೆ. ಸೊ ಇದು ಗ್ಲೋಬಲ್ ಡೈಲಾಗ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗವರ್ನೆನ್ಸ್, ಅಂದರೆ ಈ ಕೃತಕ ಬುದ್ಧಿಮತ್ತೆಯನ್ನು ನಾವು ಎಷ್ಟರ ಮಟ್ಟಿಗೆ ಬಳಸಿಕೊಳ್ಳಬೇಕು ಅದನ್ನು ಚರ್ಚೆ ಮಾಡ್ತಕ್ಕಂಥ ಒಂದು ಜಾಗತಿಕ ಸಂವಾದ ಕಾರ್ಯಕ್ರಮವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಆ್ಯಂಡ್ ಇನ್ಕ್ಲೂಸಿವ್ ಆ್ಯಂಡ್ ರೆಸ್ಪಾನ್ಸಿಬಲ್ AI ಡೆವಲಪ್ಮೆಂಟ್ ಆ್ಯಂಡ್ ಸ್ಟ್ರೆಂಥನ್ ಇಂಟರ್ನ್ಯಾಷನಲ್ AI ಕೋಆಪರೇಷನ್, ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೃತಕ ಬುದ್ಧಿಮತ್ತೆಯ ಸಹಕಾರವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಇದನ್ನು ಜವಾಬ್ದಾರಿಯುತವಾಗಿ ಬಳಸಿಕೊಳ್ಳುವುದರ ಬಗ್ಗೆ ಸೊ ಈ ಒಂದು ಶೃಂಗಸಭೆಯಲ್ಲಿ ಚರ್ಚೆಗಳನ್ನು ಮಾಡಲಾಗಿರುತ್ತೆ. ಸೊ ಈಗ ನವದೆಹಲಿ ಡಿಕ್ಲರೇಷನ್ ಅಂದರೆ ಏನು? ನವದೆಹಲಿ ಡಿಕ್ಲರೇಷನ್ ಅಂತಕ್ಕಂಥದ್ದು ವಾಲಂಟರಿ, ಅಂದರೆ ಸ್ವಯಂ ಪ್ರೇರಿತ, ಕಡ್ಡಾಯವಾಗಿ ಇದಕ್ಕೆ ಸಹಿ ಹಾಕಲೇಬೇಕು ಅಂತೇನು ಇರೋದಿಲ್ಲ. ಸೊ ಇದೊಂದು ವಾಲಂಟರಿ ಡೀಲ್ ಆಗಿರುತ್ತೆ. ಆ್ಯಂಡ್ ನಾನ್ ಬೈಂಡಿಂಗ್ ಇಂಟರ್ನ್ಯಾಷನಲ್ ಡಿಕ್ಲರೇಷನ್, ಅಂದರೆ ಯಾವುದೇ ರೀತಿಯ ನಿರ್ಬಂಧ ಇರೋದಿಲ್ಲ. ಸಹಿ ಹಾಕಿದ ಮಾತ್ರಕ್ಕೆ ನೀವು ಅದನ್ನು ಫಾಲೋ ಮಾಡಲೇಬೇಕು ಅಂತ ಯಾವುದೇ ನಿರ್ಬಂಧ ಇರೋದಿಲ್ಲ. ಸೊ ಆ ಒಂದು ರೀತಿಯ ಒಂದು ಘೋಷಣೆಯನ್ನು ನಾವು ನವದೆಹಲಿ ಘೋಷಣೆ ಅಂತ ಕರಿತೇವೆ. ಸೊ ಇದು ಯಾವ ರೀತಿಯ ವಿಷಯಗಳ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ ಶೇರ್ಡ್ ಪ್ರಿನ್ಸಿಪಲ್ಸ್ ನಾಟ್ ಲೀಗಲ್ ಎನ್ಫೋರ್ಸ್ಮೆಂಟ್, ಅಂದರೆ ಎಲ್ಲರಿಗೂ ಸಮಾನವಾಗಿ ಅಥವಾ ಎಲ್ಲರಿಗೂ ಅವಶ್ಯಕತೆ ಇರತಕ್ಕಂಥ ತತ್ವಗಳ ಮೇಲೆ ಇದನ್ನು ಮಾಡಲಾಗಿರುತ್ತೆ. ಯಾವುದೇ ರೀತಿಯ ಲೀಗಲ್ ಬೈಂಡಿಂಗ್ ಆಗಿರೋದಿಲ್ಲ ಅಥವಾ ಕಾನೂನುಬದ್ಧವಾಗಿ ಯಾವುದೇ ಬಂಧನ ಇದರಲ್ಲಿ ಇರೋದಿಲ್ಲ. ಆ್ಯಂಡ್ ಕೊಲ್ಯಾಬರೇಟಿವ್ ಗ್ಲೋಬಲ್ AI ಗವರ್ನೆನ್ಸ್, ಅಂದರೆ ಜಗತ್ತಿನಾದ್ಯಂತ ಇರ್ತಕ್ಕಂಥ ರಾಷ್ಟ್ರಗಳು ಒಂದು ಸಹಯೋಗದೊಂದಿಗೆ ಕೃತಕ ಬುದ್ಧಿಮತ್ತೆಯನ್ನು ವಿ ಸೇ ಇಟ್ ಆಸ್ ಟೇಕ್ ಇಟ್ ಫಾರ್ವರ್ಡ್ ಅಂತ ನಾವೇನು ಹೇಳ್ತೇವೆ. ಸೊ ಎಲ್ಲರೂ ಒಟ್ಟಿಗೆ ಇದನ್ನು ಟೇಕ್ ಇಟ್ ಫಾರ್ವರ್ಡ್ ಮಾಡುವ ಉದ್ದೇಶದಿಂದ ಮಾಡಿಕೊಂಡಿರ್ತಕ್ಕಂಥ ಒಂದು ಡಿಕ್ಲರೇಷನನ್ನು ನಾವು ದೆಹಲಿ ಡಿಕ್ಲರೇಷನ್ ಅಂತ ಕರಿತೇವೆ. ಸೊ ಇದರ ಕೋರ್ ಪಿಲ್ಲರ್ಸ್ ಏನು, ಆಧಾರ
ಆಧಾರ ಸ್ತಂಭಗಳೇನು ಅಂತ ನಾವು ನೋಡೋದಾದ್ರೆ, ಡೆಮೋಕ್ರಟೈಸಿಂಗ್ AI ಆಕ್ಸೆಸ್ ಅಂದರೆ ಈ ಕೃತಕ ಬುದ್ಧಿಮತ್ತೆಯ ಲಭ್ಯತೆ ಏನಿರುತ್ತೆ, ಸೊ ಇದನ್ನ ಪ್ರಜಾಸತ್ತಾತ್ಮಕಗೊಳಿಸ್ತಕ್ಕಂಥದ್ದು, ಅಂದರೆ ಮೇಕ್ ಇಟ್ ಅವೈಲಬಲ್ ಟು ಎವ್ರಿಬಡಿ ಅಂತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಶೇರ್ಡ್ AI ಇನ್ಫ್ರಾಸ್ಟ್ರಕ್ಚರ್, ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪನ್ಮೂಲಗಳನ್ನು ಎಲ್ಲರೂ ಕೂಡ ಸಮಾನವಾಗಿ ಹಂಚಿಕೊಳ್ತಕ್ಕಂಥದ್ದು. ಆ್ಯಂಡ್ ಬ್ರಾಡರ್ ಗ್ಲೋಬಲ್ ಆಕ್ಸೆಸ್ ಟು ಕಂಪ್ಯೂಟ್ ಆ್ಯಂಡ್ ಡೇಟಾಬೇಸ್, ಕಂಪ್ಯೂಟ್ ಮತ್ತು ಈ ಡೇಟಾಬೇಸ್ಗಳಿಗೆ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು. ಇನ್ಕ್ಲೂಷನ್ ಆಫ್ ಡೆವಲಪಿಂಗ್ ನೇಷನ್, ಸೊ ಇದರಲ್ಲಿ ಮುಂದುವರಿಯುತ್ತಿರುವ ರಾಷ್ಟ್ರಗಳನ್ನು ಸೇರಿಸಿಕೊಳ್ತಕ್ಕಂಥದ್ದನ್ನು ನಾವು ಆಧಾರ ಸ್ತಂಭಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಎರಡನೇ ಆಧಾರ ಸ್ತಂಭವನ್ನು ನಾವು ಎಕನಾಮಿಕ್ ಗ್ರೋತ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ಬೆಳವಣಿಗೆಗಾಗಿ ಕೃತಕ ಬುದ್ಧಿಮತ್ತೆಯನ್ನು ನಾವೆಲ್ಲೆಲ್ಲಿ ಯೂಸ್ ಮಾಡ್ಕೊಳ್ಬೇಕಂತಕ್ಕಂಥದ್ದು ಇದರ ಎರಡನೇ ಆಧಾರ ಸ್ತಂಭವಾಗಿರುತ್ತೆ. ಮೂರನೇದು ಸೇಫ್, ಸೆಕ್ಯೂರ್ ಆ್ಯಂಡ್ ಟ್ರಸ್ಟ್ ವರ್ತಿ AI, ಸುರಕ್ಷಿತ, ಸುಭದ್ರವಾಗಿರ್ತಕ್ಕಂಥ ಮತ್ತು ವಿಶ್ವಾಸಾರ್ಹವಾಗಿರ್ತಕ್ಕಂಥ ಕೃತಕ ಬುದ್ಧಿಮತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ನೈತಿಕ ಫ್ರೇಮ್ವರ್ಕ್ ಅಂದರೆ ಚೌಕಟ್ಟುಗಳು ಯಾವುದಿರುತ್ತೆ, ಅಪಾಯವನ್ನು ತಗ್ಗಿಸಲಿಕ್ಕೆ ನಾವೇನೇನು ಕ್ರಮಗಳನ್ನು ತೆಗೆದುಕೊಳ್ಬೋದಾಗಿರುತ್ತೆ, ಸೊ ಇವೆಲ್ಲವನ್ನು ನಾವು ಈ ಒಂದು ಪ್ರೊಟೆಕ್ಷನ್ ಅಥವಾ ಸೇಫ್ಟಿ ಬಗ್ಗೆ ನಾವು ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಪಿಲ್ಲರನ್ನು ಹ್ಯೂಮನ್ ಕ್ಯಾಪಿಟಲ್ ಆ್ಯಂಡ್ ವರ್ಕ್ ಫೋರ್ಸ್ ರೆಡಿನೆಸ್, ಅಂದರೆ ಮಾನವ ಬಂಡವಾಳ ಮತ್ತು ಕಾರ್ಯಪಡೆಯ ಸಿದ್ಧತೆ. ಯಾಕಂದರೆ ಕೃತಕ ಬುದ್ಧಿಮತ್ತೆ ಅಂತಕ್ಕಂಥದ್ದು ಒಂದು ಹೊಸದಾಗಿರ್ತಕ್ಕಂಥ ಇಂಟ್ರೊಡಕ್ಷನ್ ಆಗಿರೋದ್ರಿಂದ ಸೊ ಅದರ ಬಗ್ಗೆ ನಮಗೆ ಸ್ಕಿಲ್ ಡೆವಲಪ್ಮೆಂಟ್ ಬೇಕಾಗಿರುತ್ತೆ. ಸೊ ಒಂದು ಸೈನ್ಸ್ ಮತ್ತು ರಿಸರ್ಚನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಎನರ್ಜಿ ಎಫಿಷಿಯೆಂಟ್ ಆ್ಯಂಡ್ ಸಸ್ಟೈನಬಲ್ AI, ಕೃತಕ ಬುದ್ಧಿಮತ್ತೆಯನ್ನು ಇಂಧನ ದಕ್ಷತೆಯಿಂದ ನಾವು ಬಳಸಿಕೊಳ್ತಕ್ಕಂಥದ್ದು ಮತ್ತು ಅದರ ಸುಸ್ಥಿರವಾಗಿ ಬಳಸಿಕೊಳ್ತಕ್ಕಂಥದ್ದನ್ನು ನಾವು ನಾಲ್ಕನೇ ಆಧಾರ ಸ್ತಂಭವಾಗಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಗ್ಲೋಬಲ್ ಪಾರ್ಟಿಸಿಪೇಷನ್ ನಾವು ನೋಡೋದಾದರೆ, ಸೊ ಈ ಒಂದು ಡೆಹ್ಲಿ ಡಿಕ್ಲರೇಷನ್ಗೆ ಬಹುತೇಕ ರಾಷ್ಟ್ರಗಳು ಬೆಂಬಲವನ್ನು ಸೂಚಿಸಿರ್ತವೆ. ಸೊ ಇದರಲ್ಲಿ ಕೆಲವನ್ನ ಹೇಳೋದಾದರೆ ಯುನೈಟೆಡ್ ಸ್ಟೇಟ್ಸ್, ಚೈನಾ, ಯುನೈಟೆಡ್ ಕಿಂಗ್ಡಮ್, ಅದ್ರ ಜೊತೆಗೆ ಫ್ರಾನ್ಸ್, ಜರ್ಮನಿ, ಜಪಾನ್, ರಷ್ಯಾ, ಕೆನಡಾ, ಆಸ್ಟ್ರೇಲಿಯಾ, ಸೌದಿ ಅರೇಬಿಯಾ, ಈ ಎಲ್ಲ ರಾಷ್ಟ್ರಗಳು ಇದಕ್ಕೆ ಬೆಂಬಲವನ್ನು ಸೂಚಿಸಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಳ್ಳುವ ಎಕ್ಸಸೈಸ್ ಮಿಲನ್ನ 13ನೇ ಆವೃತ್ತಿಯನ್ನು ಯಾವ ಸಂಸ್ಥೆ ಆಯೋಜಿಸಿದೆ? ದಿ 13th ಎಡಿಷನ್ ಆಫ್ ಎಕ್ಸಸೈಸ್ ಮಿಲನ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಈಸ್ ಹಾಸ್ಟೆಡ್ ಬೈ ವಿಚ್ ಆರ್ಗನೈಸೇಷನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಕ್ಸಸೈಸ್ ಮಿಲನನ್ನು ಇಂಡಿಯನ್ ನೇವಿ ಅಥವಾ ಭಾರತೀಯ ನೌಕಾಪಡೆ ಲಾಂಚ್ ಮಾಡಿರ್ತಕ್ಕಂಥ ಒಂದು ಎಕ್ಸಸೈಸ್ ಆಗಿರುತ್ತೆ. ಏನಿದು ಮಿಲನ್ 2026 ಅನ್ನೋದನ್ನು ನಾವು ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದು 13ನೇ ಆವೃತ್ತಿ ಆಗಿರುತ್ತೆ. ಸೊ ಇದನ್ನು ಆತಿಥ್ಯ ಅಥವಾ ಹೋಸ್ಟ್ ಮಾಡಿರ್ತಕ್ಕಂಥವರು ಇಂಡಿಯನ್ ನೇವಿ ಅಥವಾ ಭಾರತೀಯ ನೌಕಾಪಡೆ. ಇದರ ಲೊಕೇಶನ್ ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶದಲ್ಲಿ ಇದನ್ನು ಈ ಒಂದು ಎಕ್ಸಸೈಸನ್ನು ನಡೆಸ್ತಕ್ಕಂಥದ್ದು. 19ನೇ ಫೆಬ್ರವರಿ 2026ಕ್ಕೆ ಇನಾಗ್ರೇಟ್ ಮಾಡಿರ್ತಾರೆ. ಇದೊಂದು ಮಲ್ಟಿಲ್ಯಾಟ್ರಲ್ ನೇವಲ್ ಎಕ್ಸಸೈಸ್, ಬಹುಪಕ್ಷೀಯ ನೌಕಾ ಅಭ್ಯಾಸವಾಗಿ ನಾವು ಇದನ್ನು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನು ಮೊಟ್ಟ ಮೊದಲ ಬಾರಿಗೆ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು 1995. ಇದರ ಉದ್ದೇಶ ಏನು ಅಂದರೆ ಈ ಮ್ಯಾರಿಟೈಮ್ ಕೋಆಪರೇಷನ್ ಅಂದರೆ ಕಡಲ ಭದ್ರತೆ ಆಗಿರ್ಬೋದು ಅಥವಾ ಸಹಕಾರ ಆಗಿರ್ಬೋದು, ಇಂಟರ್ ಆಪರೇಬಿಲಿಟಿ ಮತ್ತು ಟ್ರಸ್ಟ್ ಅಂತ ಅಂದರೆ ಒಂದು ನಂಬಿಕೆ ಅಥವಾ ವಿಶ್ವಾಸ ಅಂತ ನಾವೇನು ಹೇಳ್ತೇವೆ, ಆ ವಿಶ್ವಾಸವನ್ನು ನೌಕಾಪಡೆಗಳ ಮಧ್ಯ ಇದನ್ನು ವಿಶ್ವಾಸವನ್ನು ಬೆಳೆಸ್ತಕ್ಕಂಥ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಈಗ 13ನೇ ಒಂದು ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗಿರುತ್ತೆ. ದಿಸ್ ಇಸ್ ಲಾರ್ಜೆಸ್ಟ್ ಆ್ಯಂಡ್ ಮೋಸ್ಟ್ ಇನ್ಕ್ಲೂಸಿವ್ ಟು ಡೇಟ್. ಇದುವರೆಗೂ ಮಾಡಿರ್ತಕ್ಕಂಥ ಅಭ್ಯಾಸಗಳಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಎಕ್ಸಸೈಸ್ ಮಿಲನನ್ನು ನಾವು 13th ಎಡಿಷನಲ್ಲಿ ನೋಡ್ಬೋದಾಗಿರುತ್ತೆ. ಸೊ 74 ಕಂಟ್ರೀಸ್ ಇದರಲ್ಲಿ ಈಗ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ಆರ್ಗನೈಸರ್ ಕಮಾಂಡ್ ಯಾವುದು ಅಂದರೆ ಈಸ್ಟರ್ನ್ ನೇವಲ್ ಕಮಾಂಡ್, ಇಂಡಿಯನ್ ನೇವಿ, ನಮ್ಮ ಭಾರತ ದೇಶದ ಪೂರ್ವ ನೌಕಾ ಕಮಾಂಡ್ ಏನಿದೆ, ಸೊ ಈ ಒಂದು ಇವೆಂಟನ್ನು ಸಂಘಟನೆ ಮಾಡ್ತಕ್ಕಂಥ ಒಂದು ನೌಕಾಪಡೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಅರುಣಾಚಲ ಪ್ರದೇಶವು ತನ್ನ ರಾಜ್ಯತ್ವ ದಿನವನ್ನು ಯಾವ ದಿನಾಂಕವನ್ನು ಆಚರಿಸುತ್ತದೆ? ಅರುಣಾಚಲ್ ಪ್ರದೇಶ್ ಸೆಲೆಬ್ರೇಟ್ಸ್ ಇಟ್ಸ್ ಸ್ಟೇಟ್ಹುಡ್ ಡೇ ಆನ್ ವಿಚ್ ಡೇಟ್? ಸೊ ಅರುಣಾಚಲ್ ಪ್ರದೇಶವನ್ನು ರಾಜ್ಯವಾಗಿ ಡಿಕ್ಲೇರ್ ಮಾಡಿರ್ತಕ್ಕಂಥ ದಿನಾಂಕ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 20ನೇ ಫೆಬ್ರವರಿ 1987ರಲ್ಲಿ ಇದನ್ನು ಸ್ಟೇಟ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಸೊ ಅದರಿಂದ ಅರುಣಾಚಲ ಪ್ರದೇಶದ ಬಗ್ಗೆ ಹೆಚ್ಚು ಮಾಹಿತಿನ ಡಿಸ್ಕಸ್ ಮಾಡೋಣ. ಸೊ ಅರುಣಾಚಲ್ ಪ್ರದೇಶ್ ನಮ್ಮ ಭಾರತ ದೇಶದ ಸ್ಟ್ರಾಟಜಿಕಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಟೇಟ್ ಆಗಿರುತ್ತೆ. ಇದು ನಾರ್ತ್ ಈಸ್ಟರ್ನ್ ಸ್ಟೇಟ್ ಆಗಿರುತ್ತೆ ಆ್ಯಂಡ್ ಚೈನಾದ ಟಿಬೆಟ್ನೊಂದಿಗೆ ಬಾರ್ಡರನ್ನು ಶೇರ್ ಮಾಡಿಕೊಡ್ತಕ್ಕಂಥ ಒಂದು
ಒಂದು ರಾಜ್ಯವಾಗಿರುತ್ತೆ. ಸೊ ಇತ್ತೀಚೆಗೆ ಚೈನಾದವರು ಅರುಣಾಚಲ್ ಪ್ರದೇಶ ನಮ್ಮದು ಅಂತಕ್ಕಂಥ ಒಂದು ಸೌತ್ ಚೈನಾ ಮ್ಯಾಪನ್ನು ಕೂಡ ಅವರು ಬಿಡುಗಡೆ ಮಾಡಿರ್ತಾರೆ. ಬಟ್ ಪ್ರಾಕ್ಟಿಕಲಿ ಇದು ನಮ್ಮ ಭಾರತ ದೇಶದ ಆಳ್ವಿಕೆಯಲ್ಲಿಯೇ ಇನ್ನೂ ಕೂಡ ಇರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಅರುಣಾಚಲ್ ಪ್ರದೇಶದ ಕ್ಯಾಪಿಟಲ್ ಸಿಟಿಯನ್ನು ನಾವು ಇಟಾನಗರ್ ಅಂತ ಹೇಳ್ತೇವೆ. ಅರುಣಾಚಲ್ ಪ್ರದೇಶದ ನೈಬರಿಂಗ್ ಕಂಟ್ರೀಸ್ ಮತ್ತು ಸ್ಟೇಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಕ್ಸಾಮ್ಗೆ. ಸೊ ಚೈನಾದ ಟಿಬೆತ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಈವನ್ ಭೂತಾನ್ ಕಂಟ್ರಿಯೊಂದಿಗೆ ತನ್ನ ಬಾರ್ಡರನ್ನು ಶೇರ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ನಮ್ಮ ಭಾರತ ದೇಶದ ಅಸ್ಸಾಂ, ನಾಗಾಲ್ಯಾಂಡ್, ಮಯನ್ಮಾರ್ ರಾಷ್ಟ್ರದೊಂದಿಗೆ ತನ್ನ ಬಾರ್ಡರನ್ನು ಶೇರ್ ಮಾಡ್ಕೊಳ್ಳುತ್ತೆ. ಸೊ ಮೇಲೆ ಎಲ್ಲ ಇರ್ತಕ್ಕಂಥದ್ದು ಚೈನಾದ ಆಟೋನಮಸ್ ಪಾರ್ಟ್ ಆಗಿರ್ತಕ್ಕಂಥ ಟಿಬೆಟ್ನೊಂದಿಗೆ ತನ್ನ ಬಾರ್ಡರನ್ನು ಶೇರ್ ಮಾಡ್ಕೊಳ್ಳುತ್ತೆ. ಸೊ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅಂದರೆ ರಾಜ್ಯವಾಗಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು 20th February 1987. ಸೊ ದಿಸ್ ಬಿಕೇಮ್ 24th ಸ್ಟೇಟ್ ಆಫ್ ಇಂಡಿಯಾ. ಭಾರತ ದೇಶದ 24ನೇ ರಾಜ್ಯವಾಗಿ ಇದನ್ನು ಡಿಕ್ಲೇರ್ ಮಾಡ್ತಾರೆ. ಸೊ ಒರಿಜಿನಲಿ ಇದನ್ನು ಬೇರೆ ಹೆಸರಿಂದ ಕರೀತಾ ಇದ್ರು, ನಾರ್ತ್ ಈಸ್ಟ್ ಫ್ರಾಂಟಿಯರ್ ಏಜೆನ್ಸಿ ಅಂತ ಮುಂಚೆ ಕರೆಯಲಾಗ್ತಾ ಇತ್ತು. ಸೊ ಇಟ್ ಫಂಕ್ಷನ್ಡ್ ಆಸ್ ಯೂನಿಯನ್ ಟೆರಿಟರಿ ಬಿಫೋರ್ ಸ್ಟೇಟ್ಹುಡ್. ರಾಜ್ಯಕ್ಕಿಂತ ಮೊದಲು ಇದನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಇದನ್ನು ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಗ್ರಾಂಟೆಡ್ ಫುಲ್ ಸ್ಟೇಟ್ಹುಡ್ ಅಂಡರ್ 55th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಇನ್ 1986. 1986ರಲ್ಲಿ 55ನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ಮಾಡುವ ಮುಖಾಂತರ ಇದಕ್ಕೆ ಪರಿಪೂರ್ಣ ರಾಜ್ಯತ್ವ ಒಂದು ಸ್ಥಾನಮಾನವನ್ನು ನೀಡಲಾಗಿರುತ್ತೆ. ಸೊ ಅಫಿಷಿಯಲಿ ಬಿಕಮ್ಸ್ ಸ್ಟೇಟ್ ಆನ್ 20th February 1987. ಅಧಿಕೃತವಾಗಿ ಫೆಬ್ರವರಿ 20, 1987ರಂದು ಇದು ರಾಜ್ಯವಾಗಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಇದರ ಐಡೆಂಟಿಟಿಯನ್ನು ನಾವು ನೋಡೋದಾದರೆ ಇದನ್ನು ನಾವು ಲ್ಯಾಂಡ್ ಆಫ್ ಡಾನ್ ಲಿಟ್ ಮೌಂಟೇನ್ಸ್ ಅಂತ ಹೇಳ್ತೇವೆ. ಲ್ಯಾಂಡ್ ಆಫ್ ಡಾನ್ ಲಿಟ್ ಮೌಂಟೇನ್ಸ್ ಅಂತ ಇದನ್ನು ಕರಿತೇವೆ. ಸೊ ಇದು ಈಸ್ಟರ್ನ್ ಮೋಸ್ಟ್ ಸ್ಟೇಟ್ ಆಫ್ ಇಂಡಿಯಾ, ಭಾರತ ದೇಶದ ಪೂರ್ವದ ಅತ್ಯಂತ ತುದಿಯಲ್ಲಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಇದು ಸೂರ್ಯೋದಯಕ್ಕೆ ಸಾಕ್ಷಿ ಆಗ್ತಕ್ಕಂಥ ಮೊದಲ ರಾಜ್ಯ ಇದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಒಂದು ಫೇಮಸ್ ಥಿಂಗ್ಸ್ ಏನು ಅಂತ ನಾವು ನೋಡೋದಾದರೆ ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್. ಇಲ್ಲಿರ್ತಕ್ಕಂಥ ಬೆಟ್ಟಗಳು ಹಿಮಾವೃತವಾಗಿರ್ತಕ್ಕಂಥ ಬೆಟ್ಟಗಳಿರುತ್ತೆ. ಡೆನ್ಸ್ ಫಾರೆಸ್ಟ್ ಅಥವಾ ದಟ್ಟವಾದ ಅರಣ್ಯ, ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆ ಹೆಚ್ಚಾಗಿರುತ್ತೆ. ಈವನ್ ಈ ಟ್ರೈಬಲ್ ಕಮ್ಯುನಿಟೀಸ್ ಅಥವಾ ಬುಡಕಟ್ಟು ಜನಾಂಗಗಳನ್ನು ಕೂಡ ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಒಂದು ಕಲ್ಚರಲ್ ಇಂಪಾರ್ಟೆನ್ಸ್ ಅನ್ನು ನಾವು ನೋಡೋದಾದ್ರೆ, ಸೊ ಮೇಜರ್ ಟ್ರೈಬ್ಸ್ ಇಲ್ಲಿರ್ತಕ್ಕಂಥ ಪ್ರಮುಖ ಬುಡಕಟ್ಟುಗಳು ನೈಶಿ, ಆದಿ, ಆಪತಾನಿ ಮತ್ತೆ ಮನ್ಪಾ ಅಂತಕ್ಕಂಥ ಒಂದು ಮೇಜರ್ ಟ್ರೈಬ್ಸ್ಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಮಿಜೋರಾಂಗೆ ಪೂರ್ಣ ರಾಜ್ಯಸ್ವ ಸ್ಥಾನಮಾನವನ್ನು ನೀಡಿರ್ತಕ್ಕಂಥ ದಿನಾಂಕ. ಮಿಜೋರಾಂ ಬಿಕೇಮ್ ಕಂಪ್ಲೀಟ್ ಸ್ಟೇಟ್ ಆನ್ ವಿಚ್ ಡೇಟ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ 20th February 1987ಗೆ. ಸೊ ಇದು ದಿಸ್ ಹಸ್ ಬಿಕಮ್ 1st March 1987ಗೆ. ಸೊ ಇದಕ್ಕೆ ನಾನು ಇಟ್ ಈಸ್ ಕರೆಕ್ಟ್. 20th February 1987ಗೆ ಮಿಜೋರಾಮನ್ನು ಕಂಪ್ಲೀಟ್ ಸ್ಟೇಟ್ಹುಡ್ ಆಗಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 20th February 1987. ಸೊ ದಟ್ ಈಸ್ ದ ಕರೆಕ್ಟ್ ಡೇಟ್ ಆಗಿರುತ್ತೆ. ಸೊ ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸೊ ದಿಸ್ ಈಸ್ ಒನ್ಸ್ ಅಗೇನ್ ಒನ್ ಮೋರ್ ನಾರ್ತ್ ಈಸ್ಟರ್ನ್ ಸ್ಟೇಟ್ ಆಗಿರುತ್ತೆ. ಸೊ ಮಿಜೋರಾಂನ ಕ್ಯಾಪಿಟಲ್ ಸಿಟಿಯನ್ನು ನಾವು ಐಜ್ವಾಲ್ ಅಂತ ಹೇಳ್ತೇವೆ. ಸೊ ಇದರ ನೈಬರಿಂಗ್ ಕಂಟ್ರೀಸನ್ನು ನಾವು ನೋಡೋದಾದರೆ ಒನ್ಸ್ ಅಗೇನ್ ಬಾಂಗ್ಲಾದೇಶ್ ಮತ್ತು ಮ್ಯಾನ್ಮಾರ್ನೊಂದಿಗೆ ತನ್ನ ಬಾರ್ಡರನ್ನು ಶೇರ್ ಮಾಡ್ಕೊಳ್ಳುತ್ತೆ. ಇನ್ನು ಸ್ಟೇಟ್ಸನ್ನು ನಾವು ನೋಡೋದಾದರೆ ತ್ರಿಪುರಾ, ಅಸ್ಸಾಂ ಮತ್ತು ಮಣಿಪುರದೊಂದಿಗೆ ತನ್ನ ಬಾರ್ಡರನ್ನು ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಸ್ಟೇಟ್ ಆಗಿರುತ್ತೆ. ಸೊ ಇದು 20th February ಪ್ರತಿ ವರ್ಷ ತನ್ನ ಸ್ಟೇಟ್ಹುಡ್ ಡೇಯನ್ನು ಸೆಲೆಬ್ರೇಟ್ ಮಾಡುತ್ತೆ. 20ನೇ February 1987ರಂದು ಇದನ್ನು ರಾಜ್ಯ ಅಂತ ಡಿಕ್ಲೇರ್ ಮಾಡಲಾಗುತ್ತೆ. ಸೊ ದಿಸ್ ಬಿಕೇಮ್ 23rd ಸ್ಟೇಟ್ ಆಫ್ ಇಂಡಿಯಾ ಅಥವಾ ಭಾರತ ದೇಶದ 23ನೇ ರಾಜ್ಯವಾಗಿ ಇದನ್ನು ಡಿಕ್ಲೇರ್ ಮಾಡ್ತಾರೆ. ಸೊ ಇದರ ಹಿಸ್ಟರಿಯನ್ನು ನಾವು ನೋಡೋದಾದರೆ, ಮುಂಚೆ ಇದನ್ನು ಲುಷಾ ಹಿಲ್ಸ್ ಡಿಸ್ಟ್ರಿಕ್ಟ್ ಅಂಡರ್ ಅಸ್ಸಾಂ ಡ್ಯೂರಿಂಗ್ ಬ್ರಿಟಿಷ್ ರೂಲ್, ಅಂದರೆ ಬ್ರಿಟಿಷರ ಸಮಯದಲ್ಲಿ ಅಸ್ಸಾಂನ ಅಡಿಯಲ್ಲಿ ಇದನ್ನು ಲುಷಾ ಹಿಲ್ಸ್ ಜಿಲ್ಲೆ ಅಂತ ಕರೀತಾ ಇದ್ರು. ಸ್ವಾತಂತ್ರ್ಯ ನಂತರದಲ್ಲಿ ಇದಕ್ಕೆ ಸ್ಟೇಟ್ ಹುಡ್ ಅನ್ನು ನೀಡಲಾಗಿರುತ್ತೆ. ಅಂಡ್ ಬಿಕೇಮ್ ಮಿಜೋರಾಂ ಯೂನಿಯನ್ ಟೆರಿಟರಿ ಇನ್ 1972. 1972ರಲ್ಲಿ ಮಿಜೋರಾಂ ಕೇಂದ್ರಾಡಳಿತ ಪ್ರದೇಶವಾಗಿ ಅದಾದ ನಂತರ ಇದನ್ನು ಸ್ಟೇಟ್ ಮಾಡಲಾಗಿರುತ್ತೆ. ಅಚೀವ್ಡ್ ಫುಲ್ ಸ್ಟೇಟ್ಹುಡ್ ಅಂಡರ್ 53rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1986. ಸೇಮ್ ಲೈಕ್ ಬಿಫೋರ್. 1986ರ 53ನೇ ಸಾಂವಿಧಾನಿಕ ತಿದ್ದುಪಡಿಯ ಮುಖಾಂತರ ಸೊ ಇದು ಕೂಡ ಸಂಪೂರ್ಣ ರಾಜ್ಯವಾಗಿ ಇದನ್ನು ಡಿಕ್ಲೇರ್ ಮಾಡಲಾಗುತ್ತೆ. ಸೊ ಇಟ್ ಈಸ್ ಫಾಲೋಡ್ ದಿ ಹಿಸ್ಟಾರಿಕ್ ಮಿಜೋರಾಂ ಪೀಸ್ ಅಕಾರ್ಡ್ ಎಂಡಿಂಗ್ ಇಯರ್ಸ್ ಆಫ್ ಇನ್ಸರ್ಜೆನ್ಸಿ, ಅಂದರೆ ಆ ಒಂದು ಭಾಗದಲ್ಲಿ ಇದ್ದಂತಹ ಒಂದು ಬಂಡಾಯವನ್ನು ಕೊನೆಗೊಳಿಸಿ ಐತಿಹಾಸಿಕ
ಮಿಜೋರಾಂ ಶಾಂತಿ ಒಪ್ಪಂದವನ್ನು ಮಾಡಲಾಗುತ್ತೆ. ಈ ಒಂದು ಒಪ್ಪಂದದ ಮುಖಾಂತರ ಇದಕ್ಕೆ ಸ್ಟೇಟ್ ವುಡ್ ಸ್ಟೇಟಸ್ ಅನ್ನು ನೀಡಲಾಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಸಿಟಿಯನ್ನು ನಾವು ಐಜ್ವಾಲ್ ಅಂತ ಹೇಳ್ತೇವೆ. ಸೊ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಲ್ಯಾಂಡ್ ಆಫ್ ಹಿಲ್ ಪೀಪಲ್ ಅಂತ ಕರಿತೇವೆ. ಅಂದರೆ ಗುಡ್ಡಗಾಡು ಜನಗಳ ಒಂದು ನಾಡು ಅಂತ ಇದನ್ನು ಹೇಳಲಾಗುತ್ತೆ. ಸೊ ಇಲ್ಲಿ ರೋಲಿಂಗ್ ಹಿಲ್ಸ್ ಆ್ಯಂಡ್ ವ್ಯಾಲೀಸ್ ಅಂದರೆ ಇಳಿಜಾರು ಬೆಟ್ಟಗಳು ಮತ್ತು ಕಣಿವೆಗಳನ್ನು ಹೊಂದಿರುತ್ತೆ. ಬ್ಯಾಂಬೂ ಫಾರೆಸ್ಟ್ ಅಧಿಕವಾಗಿರುತ್ತೆ, ಅಂದರೆ ಬಿದಿರಿನ ಕಾಡುಗಳು ಅತ್ಯಂತ ಹೆಚ್ಚಾಗಿ ಇರ್ತಕ್ಕಂಥದ್ದು. ಹೈ ಲಿಟ್ರಸಿ ರೇಟ್ ಅಂದರೆ ಸಾಕ್ಷರತಾ ಪ್ರಮಾಣ ಅತ್ಯಂತ ಹೆಚ್ಚಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಅಂದರೆ ಪ್ರಬಲವಾದ ಸಮುದಾಯವನ್ನು ನಾವು ಮೀಜೋ ಬುಡಕಟ್ಟು ಜನಾಂಗ ಅಂತ ಕರಿತೇವೆ. ಸೊ ವಿತ್ ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1058. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1. ಯು ಕ್ಯಾನ್ ಪಾಸ್ ದ ವಿಡಿಯೋ ಹಿಯರ್ ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ಮತ್ತೊಮ್ಮೆ ಐ ವಿಲ್ ಮೀಟ್ ಯು with the next updates of Inquest. Till then, keep reading, take care of yourselves, and thank you very much for watching this.